ಹಲೋ ನಮಸ್ಕಾರ. ಥಿಯೇಟರ್ಗಳಲ್ಲಿ 1000 ಕೋಟಿಯತ್ತ ಪ್ರಭಾಸ್ ಅಭಿನಯದ ಕಲ್ಕಿ ಎನ್ನುವ ಸಿನಿಮಾ, ಹಾಗೆ ಶಿವಣ್ಣನವರ ಭೈರತಿರಂಗಲ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಕನ್ನಡದ ಖ್ಯಾತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಮುಂದೆ ನಿರ್ದೇಶನದಲ್ಲಿ ಬರ್ತಾ ಇರುವ ಚಿತ್ರವಾಗಿದೆ ಗೌರಿ ಎನ್ನುವ ಸಿನಿಮಾ ತಂಡವು ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಸಮರ್ಜಿತ್ ಲಂಕೇಶ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಇದು ಅವರ ಮೊದಲ ಸಿನಿಮಾ ಕೂಡ ಹೌದು. ಅದು ಅಲ್ಲದೆ ಸಾನಿಯಾ ಅಯ್ಯರ್ ಈ ಸಿನಿಮಾದ ಮೂಲಕ ಡೆಬ್ಯೂಟ್ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಮಾಡ್ತಿದ್ದಾರೆ. ಇದೀಗ ಈ ಚಿತ್ರವನ್ನು ಈ ಬರುವ ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇವು ಸರ್ಟಿಫಿಕೇಟ್ ದೊರೆತಿರುವ ಸಿನಿಮಾವು 2 ಗಂಟೆ 10 ನಿಮಿಷಗಳ ಕಾಲ ಡ್ಯೂರೇಷನ್ ಇರಲಿದೆ. ಕನ್ನಡದಿಂದ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ರಾಜು ವರ್ಧನ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹಿರಣ್ಯ ಎನ್ನುವ ಸಿನಿಮಾವನ್ನು ಪ್ರವೀಣ್ ಎನ್ನುವವರು ನಿರ್ದೇಶನ ಮಾಡಿದ್ದು, ಜುಲೈ 19ಕ್ಕೆ ಈ ಚಿತ್ರವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ತಮಿಳುನಾಟ ವಿಜಯ್ ಸೇತುಪತಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಮಹಾರಾಜ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ 81 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದ್ದು, ಸಿನಿಮಾವು ಥಿಯೇಟರ್ಗಳಲ್ಲಿ 100 ಕೋಟಿ ಕಲೆಕ್ಷನ್ ಮಾಡುತ್ತೆ ಎನ್ನುವ ನಿರೀಕ್ಷೆ ಇತ್ತು. ಆದರೆ ಕಲ್ಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸದ್ದನ್ನೇ ಮಾಡ್ತಾ ಇರುವುದರಿಂದ ಈ ಸಿನಿಮಾದ ಕಲೆಕ್ಷನ್ ಇದೀಗ ಕಡಿಮೆಯಾಗುವುದಂತೂ ಬಹುತೇಕ ಕನ್ಫರ್ಮ್. ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 15 ದಿನಗಳಲ್ಲಿ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ 6 ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಸಿನಿಮಾವು ಕರ್ನಾಟಕದಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಅನ್ನು ಮಾಡಿದ್ದು. ಅದು ಅಲ್ಲದೆ ವಿಜಯ್ ಸೇತುಪತಿ ಅವರ ಕೆರಿಯರ್ನಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಆದಿತ್ಯ ಶಶಿಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಕಾದಾಡಿ ಎನ್ನುವ ಸಿನಿಮಾವು ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ದು, ಸಿನಿಮಾವನ್ನು ಈ ಬರುವ ಜುಲೈ 5ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರ ಕೆರಿಯರ್ನಲ್ಲಿ ದೊಡ್ಡ ಬ್ರೇಕ್ ಅನ್ನೇ ನೀಡಿರುವ ಚಿತ್ರವಾಗಿದೆ 777 ಚಾರ್ಲಿ ಎನ್ನುವ ಸಿನಿಮಾ. 2022ರಲ್ಲಿ ರಿಲೀಸ್ ಆಗಿದ್ದ ಚಿತ್ರವು ಬಿಸ್ನೆಸ್ನಿಂದ ಮಾತ್ರವೇ 150 ಕೋಟಿ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ಒಂದು ದೊಡ್ಡ ಲಾಭವನ್ನೇ ಈ ಚಿತ್ರವು ಗಳಿಸಿಕೊಂಡಿತ್ತು. ಇದೀಗ ಈ ಸಿನಿಮಾವು ಜಪಾನ್ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಜಪಾನ್ನಲ್ಲಿ ಜಪಾನ್ ಭಾಷೆಯಲ್ಲಿ ಈ ಸಿನಿಮಾವು ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದ್ದು, ಎಲ್ಲ ಕಡೆಯಲ್ಲೂ ಕೂಡ ಎಲ್ಲ ಪ್ರೇಕ್ಷಕರಿಂದ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಚಿತ್ರಕ್ಕೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಕನ್ನಡದಿಂದ ಹೊಸದೊಂದು ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ. ಹೇ ಪ್ರಭು ಎಂದು ಚಿತ್ರಕ್ಕೆ ಹೆಸರಿಡಲಾಗಿದ್ದು, ಸಿನಿಮಾದ ಹೆಚ್ಚಿನ ಅಪ್ಡೇಟ್ ಅನ್ನು ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಕೊಡುವುದಾಗಿ ಕೂಡ ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ನಟಿಸಿ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಭೈರತಿರಂಗಲ್ ಎನ್ನುವ ಸಿನಿಮಾ. ಆಗಸ್ಟ್ 15ಕ್ಕೆ ಸಿನಿಮಾವು ಪುಷ್ಪ ಸಿನಿಮಾದ 2ನೇ ಭಾಗದೊಂದಿಗೆ ಕ್ಲಾಶ್ ನಡೆಸಲಿದೆ ಎನ್ನುವ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಆದರೆ ಎರಡೂ ಸಿನಿಮಾಗಳು ಅಂದರೆ ಪುಷ್ಪ ಸಿನಿಮಾದ 2ನೇ ಭಾಗ ಹಾಗೆ ಭೈರತಿರಂಗಲ್ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಇದೀಗ ಭೈರತಿರಂಗಲ್ ಎನ್ನುವ ಸಿನಿಮಾದ ಚಿತ್ರೀಕರಣ ನಡೀತಾ ಇದ್ದು, ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಈ ಬರುವ ಜುಲೈ ಮೊದಲ ವಾರದಲ್ಲಿ ಮುಕ್ತಾಯಗೊಳಿಸಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಅದು ಅಲ್ಲದೆ ಸಿನಿಮಾವನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಅದರಲ್ಲೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ. ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ರಿಲೀಸ್ ಆಗುವುದಾದರೆ ದಸರಾ ಪ್ರಯುಕ್ತ ರಿಲೀಸ್ ಮಾಡಬಹುದು. ಈಗಾಗಲೇ ದಸರಾ ಪ್ರಯುಕ್ತ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವ ಒಫಿಷಿಯಲ್ ಕನ್ಫರ್ಮೇಷನ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಬಂದಿದೆ. ಈ ಸಿನಿಮಾವು ಯಾವಾಗ ರಿಲೀಸ್ ಆಗುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ. ಅದು ಅಲ್ಲದೆ ಜುಲೈ 12ಕ್ಕೆ ಈ ಸಿನಿಮಾದ ಒಫಿಷಿಯಲ್ ಟೀಸರ್ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಎನ್ನುವ ಮಾಹಿತಿ ಕೂಡ ಕನ್ಫರ್ಮ್ ಆಗಿದೆ. ನರ್ತನ್ ನಿರ್ದೇಶನದ ಮಫ್ತಿ ಸಿನಿಮಾದ ಪ್ರೀಕ್ವಲ್ ಕಥೆಯನ್ನೊಳಗೊಂಡು ಈ ಚಿತ್ರವು ಬರ್ತಾ ಇದ್ದು, ಸೀಕ್ವಲ್ ಕಥೆ ಸ್ವಲ್ಪ ಮಟ್ಟಿಗೆ ಇರಲಿದೆ, ಪ್ರೀಕ್ವಲ್ ಕಥೆ ಹೆಚ್ಚಾಗಿರಲಿದೆ. ಬಾಹುಬಲಿ ಸಿನಿಮಾದ 2ನೇ ಭಾಗ ಆದ ಬಳಿಕ ಪ್ರಭಾಸ್ ಅವರ ಕೆರಿಯರ್ನಲ್ಲಿ ದೊಡ್ಡ ಬ್ರೇಕ್ ಅನ್ನೇ ನೀಡಿರುವ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ಮೊನ್ನೆ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವು ಥಿಯೇಟರ್ಗಳಲ್ಲಿ ಮೊದಲ ದಿನವೇ ಬರೋಬ್ಬರಿ 191 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡುವ ಮೂಲಕ ದಾಖಲೆಯನ್ನೇ ಬರೆದುಕೊಂಡಿತ್ತು. ಈ ಮೂಲಕ ಮೊದಲ ದಿನ ಅತ್ಯಂತ ಹೆಚ್ಚು ಗಳಿಕೆಯನ್ನು ಕಾಡ್ತಾ ಇರುವ 3ನೇ ಭಾರತೀಯ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಇದೀಗ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಿ 2ನೇ ದಿನ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಮಾಡಿದ್ದು, ಆದರೆ ಅಷ್ಟು ದೊಡ್ಡ ಸದ್ದನ್ನು ಮಾಡಲು ಸಿನಿಮಾಗೆ ಥಿಯೇಟರ್ಗಳಲ್ಲಿ 3ನೇ ದಿನ ಸಾಧ್ಯವಾಗಿಲ್ಲ. ಕ್ರಿಕೆಟ್ ವರ್ಲ್ಡ್ ಕಪ್ ಇದ್ದಿದ್ದರಿಂದ ಸಿನಿಮಾಕ್ಕೆ 3ನೇ ದಿನ ದೊಡ್ಡ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ. ಆದರೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ 2 ದಿನಗಳಲ್ಲಿ ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿದ್ದು, 17 ಕೋಟಿ 25 ಲಕ್ಷ ಕಲೆಕ್ಷನ್ ಅನ್ನು ಈ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ 2 ದಿನಗಳಲ್ಲಿ ಮಾಡಿಕೊಂಡಿದೆ. ಕನ್ನಡ ಡಬ್ಡ್ ವರ್ಷನ್ನಲ್ಲೂ ಕೂಡ ಸಿನಿಮಾಕ್ಕೆ ಇದೀಗ ಇನ್ಕ್ರೀಸ್ ಆಗಿದ್ದು, ಸಿನಿಮಾವು 2ನೇ ದಿನ ಕನ್ನಡ ಡಬ್ಡ್ ವರ್ಷನ್ನಲ್ಲಿ 42 ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಈ ಮೂಲಕ ನಿನ್ನೆ ಕಲೆಕ್ಷನ್ ಅನ್ನು ಕೂಡ ಸೇರಿಸಿದರೆ 3ನೇ ದಿನದ ಕಲೆಕ್ಷನ್ ಅನ್ನು ಸೇರಿಸಿದರೆ ಸಿನಿಮಾವು ಇದೀಗ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಕನ್ನಡ ಡಬ್ಡ್ ವರ್ಷನ್ನಲ್ಲಿ 1 ಲಕ್ಷ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಅದು ಅಲ್ಲದೆ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲೂ ಕೂಡ ದೊಡ್ಡ ಸದ್ದನ್ನೇ ಮಾಡ್ತಾ ಇದ್ದು 298 ಕೋಟಿ ಕಲೆಕ್ಷನ್ ಅನ್ನು
ಸಿನಿಮಾವು 2 ದಿನಗಳಲ್ಲಿ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಿಂದ ಮಾಡಿದೆ ಎನ್ನುವ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ನಾಗ್ ಅಶ್ವಿನ್ ನಿರ್ದೇಶನದ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ, ದುಲ್ಕರ್ ಸಲ್ಮಾನ್ ಒಂದು ಗೆಸ್ಟ್ ರೋಲ್ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಸಿನಿಮಾಕ್ಕೆ 2ನೇ ಭಾಗ ಇರಲಿದ್ದು, ಸಿನಿಮಾದ 2ನೇ ಭಾಗ ಅತಿ ಬೇಗನೆ ಅಪ್ಡೇಟ್ ಬರುವ ಚಾನ್ಸಸ್ ಇದೆ. ಯಾಕೆಂದರೆ ಸಿನಿಮಾದ ಮೊದಲ ಭಾಗ ದೊಡ್ಡ ಸಕ್ಸಸ್ ಅನ್ನೇ ಕಂಡಿದ್ದೆ. ಸಿನಿಮಾದ 2ನೇ ಭಾಗದಲ್ಲಿ ಕಮಲ್ ಹಾಸನ್ ಅವರ ಪಾತ್ರವು ಪ್ರಮುಖ ವಿಲನ್ ಪಾತ್ರಧಾರಿಯಾಗಿ ಇರಲಿದೆ. ಇನ್ನು ಸಿನಿಮಾಕ್ಕೆ ಇವತ್ತಿನ ಅಡ್ವಾನ್ಸ್ ಬುಕಿಂಗ್ ಕೂಡ ಒಂದೊಳ್ಳೆ ರೀತಿಯಲ್ಲೇ ಕಾಣ್ತಾ ಇದ್ದು, ಇವತ್ತು ಕೂಡ ಒಂದು ದೊಡ್ಡ ಕಲೆಕ್ಷನ್ ಅನ್ನು ಸಿನಿಮಾವು ಥಿಯೇಟರ್ಗಳಲ್ಲಿ ಮಾಡಿಕೊಳ್ಳಲಿದೆ. ಸಿನಿಮಾವು ಮುಂದಿನ ವಾರ ಅಂತ್ಯ ಆಗುವೊಳಗೆ 1000 ಕೋಟಿ ಕಲೆಕ್ಷನ್ ಅನ್ನು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಪಡೆದುಕೊಳ್ಳುವುದಂತೂ ಬಹುತೇಕ ಪಕ್ಕ. ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಇವತ್ತಿನದ್ದು ಒಂದೊಳ್ಳೆ ರೀತಿಯಲ್ಲೇ ಕಾಣ್ತಾ ಇದೆ. ಇನ್ನು ತಮಿಳು ನಟ ಮಾಮನ್ನನ್ ಎನ್ನುವ ಸಿನಿಮಾದ ನಿರ್ದೇಶನ ಮಾಡಿರುವ ಮಾರಿ ಸೆಲ್ವರಾಜ್ ಅವರ ಮುಂದೆ ಬರ್ತಾ ಇರುವ ಹೊಸದಾದ ಚಿತ್ರವಾಗಿದೆ ಬಿಸನ್ ಎನ್ನುವ ಸಿನಿಮಾ. ಧ್ರುವ್ ವಿಕ್ರಮ್ ಎನ್ನುವರು ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದು, ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯಗೊಂಡಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ. ದುನಿಯಾ ವಿಜಯ್ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಭೀಮಾ ಎನ್ನುವ ಸಿನಿಮಾ. ಸಿನಿಮಾವು ಈ ಬರುವ ಆಗಸ್ಟ್ 9ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಹೊಸದೊಂದು ಹಾಡನ್ನು ಸಿನಿಮಾ ತಂಡವು ಇವತ್ತು ರಿಲೀಸ್ ಮಾಡ್ತಿದ್ದಾರೆ. ಸಿನಿಮಾವನ್ನು ದುನಿಯಾ ವಿಜಯ್ ಅವರ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು, ದೊಡ್ಡ ಮಟ್ಟಿನ ನಿರೀಕ್ಷೆಯಂತೂ ಸಿನಿಮಾದ ಮೇಲೆ ಸದ್ಯಕ್ಕಿದೆ. ಸಿನಿಮಾದ ಹೊಸದೊಂದು ಅಪ್ಡೇಟ್ ಅನ್ನು ಚಿತ್ರತಂಡ ಕೆಲವೇ ದಿನಗಳಲ್ಲಿ ನೀಡುವ ಚಾನ್ಸಸ್ಗಳು ಕೂಡ ಇವೆ. ಕನ್ನಡದಿಂದ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಚಿತ್ರವಾಗಿತ್ತು ಸ್ವಿಚ್ ಕೇಸ್ ಎಂಡ್ ಎನ್ನುವ ಸಿನಿಮಾ. ಸಿನಿಮಾವು ಥಿಯೇಟರ್ಗಳಲ್ಲಿ ಆವರೇಜ್ ಸದ್ದನ್ನೇ ಮಾಡಿದ ಬಳಿಕ ಈ ಸಿನಿಮಾವು ರೆಂಟೆಡ್ ಫಾರ್ಮ್ಯಾಟ್ನಲ್ಲಿ ಇದೀಗ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಲಭ್ಯವಿದೆ. ಅದು ಅಲ್ಲದೆ ಚೈತ್ರಾ ಜೆ ಆಚಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಹ್ಯಾಪಿ ಬರ್ತ್ಡೇ ಟು ಮೀ ಎನ್ನುವ ಸಿನಿಮಾವು ಇದೀಗ ಹಂಗಾಮ ಪ್ಲೇ ಸೇರಿದಂತೆ ಹಲವಾರು OTT ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದ್ದು, ಈ ಸಿನಿಮಾಕ್ಕೆ ಇದೀಗ OTTಯಲ್ಲೂ ಕೂಡ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ಳುವಲ್ಲಿ ಮಾತ್ರವೇ ಸಾಧ್ಯವಾಗಿದೆ. ಸಿನಿಮಾವು ಡೈರೆಕ್ಟ್ ಆಗಿ ರಿಲೀಸ್ ಆಗದೆ OTTಗೆ ರಿಲೀಸ್ ಆಗಿದೆ. ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಮೊದಲ ಮಲಯಾಳಂ ಸಿನಿಮಾವಾಗಿತ್ತು ಟರ್ಬೋ ಎನ್ನುವ ಸಿನಿಮಾ. ಮಮ್ಮೂಟಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ರು. ಚಿತ್ರವು ಥಿಯೇಟರ್ಗಳಲ್ಲಿ ಆವರೇಜ್ ಸದ್ದನ್ನು ಮಾತ್ರ ಮಾಡಲು ಸಾಧ್ಯವಾಗಿದೆ. ಆದರೆ ಒಂದೊಳ್ಳೆ ಕಲೆಕ್ಷನ್ ಅನ್ನು ಸಿನಿಮಾವು ಥಿಯೇಟರ್ಗಳಲ್ಲಿ ಪಡೆದುಕೊಂಡಿದ್ದು, 80 ಕೋಟಿ ಸನಿಹ ಸಿನಿಮಾವು ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ OTT ರಿಲೀಸ್ ಅನ್ನು ಮಾಡಲು ಸಜ್ಜುಗೊಳ್ತಾ ಇದ್ದು, ಈ ಸಿನಿಮಾದ OTT ರಿಲೀಸ್ ಈ ಬರುವ ಜುಲೈ ತಿಂಗಳಿನಲ್ಲಿ ಆಗಲಿದೆ ಎನ್ನುವ ಮಾಹಿತಿ ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ. ತಮಿಳು ನಟ ಕಮಲ್ ಹಾಸನ್ ಅವರ ಕಲ್ಕಿ ಎನ್ನುವ ಸಿನಿಮಾದಲ್ಲಿ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡ ಬಳಿಕ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಇಂಡಿಯನ್ ಸಿನಿಮಾದ 2ನೇ ಭಾಗ. ಈ ಬರುವ ಜುಲೈ 12ಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಈಗಾಗಲೇ ಸಿನಿಮಾದ ಟ್ರೈಲರ್ನಿಂದ ಒಂದು ದೊಡ್ಡ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇದೀಗ ಸಿನಿಮಾ ತಂಡವು ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ನನ್ನು ಈ ವಾರದಿಂದಲೇ ಕರ್ನಾಟಕದಿಂದ ಆರಂಭ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದ್ದು, ಇದೀಗ ಚಿತ್ರದ 3ನೇ ಭಾಗದಲ್ಲಿ ತಮಿಳು ನಟ ಎಸ್ ಸೂರ್ಯ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ಅದು ಅಲ್ಲದೆ ಕಾಜಲ್ ಅಗರ್ವಾಲ್ ಕೂಡ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದು, ಸಿನಿಮಾದ 3ನೇ ಭಾಗವನ್ನು 2025ರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡಲು ಸದ್ಯಕ್ಕಂತೂ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇಂಡಿಯನ್ ಸಿನಿಮಾದ 2ನೇ ಭಾಗ ಥಿಯೇಟರ್ಗಳಲ್ಲಿ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನು ಪಡೆದು ಸಿನಿಮಾದ 3ನೇ ಭಾಗದ ಬಗ್ಗೆ ದೊಡ್ಡ ನಿರೀಕ್ಷೆಯನ್ನು ಹುಟ್ಟು ಹಾಕಿಕೊಂಡಿದ್ರೆ, ಸಿನಿಮಾದ 3ನೇ ಭಾಗ ಥಿಯೇಟರ್ಗಳಲ್ಲಿ 1000 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದಂತೂ ಬಹುತೇಕ ಪಕ್ಕ.